BCD ನಂಬರ್ 2530, ಮುರಳಿ ತಾರೀಖು 10/7/67, ನುಡಿಸಿರುವಂಥ ತಾರೀಖು 27/5/2018. ಇನ್ನೊಂದು BCD ನಂಬರ್ 501, ಮುರಳಿ ತಾರೀಖು 17/4/67, ನುಡಿಸಿರುವಂಥ ತಾರೀಖು 22/8/2006. देखो, इस समय में सब जो बड़े बड़े आदमी हैं, ನೋಡಿ, ಈ ಸಮಯದಲ್ಲಿ ಯಾರೇ ದೊಡ್ಡ ದೊಡ್ಡ ವ್ಯಕ್ತಿ ಇದ್ದಾರೆ, उनके ऊपर बहुत दुख है. ಅವ್ರ ಮೇಲೆ ತುಂಬ ದುಃಖ ಇದೆ. क्यों? उनको ज्यादा चिंताएं लगी रहती है ಯಾಕೆ? ಅವರಿಗೆ ಜಾಸ್ತಿ ಚಿಂತೆಗಳಿರುತ್ತಾ या मस्त रहते हैं? ಅಥವಾ ಮಸ್ತಾಗಿರ್ತಾರ? कोई चिंता नहीं, ಏನು ಚಿಂತೆ ಇಲ್ಲದೆ ಇರೋ ಥರ ಇರ್ತಾರ? ढेर सारी चिंता है. ಅವರಿಗಂತೂ ತುಂಬ ಜಾಸ್ತಿ ಚಿಂತೆಗಳಿರುತ್ತೆ. तो उनका मन ज्यादा बिजी रहने से ಮತ್ತು ಅವ್ರ ಮನಸ್ಸು ಜಾಸ್ತಿ ಬ್ಯುಸಿ ಇರೋದ್ರಿಂದ ज्यादा सुख भोगेगा ಜಾಸ್ತಿ ಸುಖವನ್ನು ಅನುಭವಿಸ್ತಾರ या दुख भोगेगा? ಅಥವಾ ದುಃಖ ಅನುಭವಿಸ್ತಾರ? दुख भोगता है. ದುಃಖವನ್ನೇ ಅನುಭವಿಸ್ತಾರೆ. देखो, राजाएं हैं, ನೋಡಿ, ರಾಜರಿದ್ದಾರೆ. नाम मात्र के कोई राजा हैं तो ना भी, हाँ, राजघराने हैं. ಹೆಸರಿಗೋಸ್ಕರನೇ ಸರಿ ಯಾರಾದರೂ ರಾಜರಿದ್ದಾರೆ ಅಲ್ವಾ? ಇವಾಗೂ ರಾಜ ಪರಿವಾರಗಳಿದೆ. नेपाल में देखो, है बड़े प्रजातंत्र राज्य है. ನೇಪಾಳದಲ್ಲಿ ನೋಡಿ, ಬಲೆ ಪ್ರಜಾತಂತ್ರ ರಾಜ್ಯ ಆಗಿದೆ. फिर ये राजा तो है ना. ಆದರೆ ರಾಜ ಅಂತೂ ಇದ್ದಾನೆ ಅಲ್ವಾ? भूटान में देखो, ಭೂಟಾನ್ನಲ್ಲಿ ನೋಡಿ, भले प्रजातंत्र राज्य है तो भी राजा तो है ना. ಬಲೆ ಪ್ರಜಾತಂತ್ರ ರಾಜ್ಯ ಆಗಿದೆ, ಆದರೂ ಸಹ ರಾಜ ಅಂತೂ ಇದ್ದಾನೆ ಅಲ್ವಾ? भले कोई प्राइम मिनिस्टर है, प्रेसिडेंट है, वगैरह वगैरह आज है ना. ಬಲೆ ಯಾರಾದರೂ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಪ್ರೆಸಿಡೆಂಟ್ ಆಗಿದ್ದಾರೆ, ಅವರೆಲ್ಲ ಇವಾಗ ಇದ್ದಾರೆ ಅಲ್ವಾ? लेकिन क्या पता आज है और कल नहीं होंगे. ಆದರೆ ಏನು ಗೊತ್ತು, ಇವತ್ತಿದ್ದಾರೆ, ನಾಳೆ ಇರಲ್ಲ. है? और तुमको जो धन मिल रहा है वो कैसा है? ಮತ್ತು ನಿಮ್ಗೇನು ಧನ ಸಂಪತ್ತಿ ಸಿಗ್ತಾ ಇದೆ, ಅದು ಯಾವ ಥರ ಆಗಿದೆ? वो तो अविनाशी धन है. ಅದಂತೂ ಅವಿನಾಶಿ ಧನ ಸಂಪತ್ತಿ ಆಗಿದೆ. उनको तो आज भले कितनी ऊंची कुर्सी पे बैठे, ಅವರಿಗಂತೂ ಬಲೆ ಇವತ್ತು ಅವ್ರು ಎಷ್ಟೇ ಉನ್ನತವಾಗಿರುವಂಥ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ, कल पकड़ करके ले जाएंगे, जेल में डाल देते. ನಾಳೆ ಕರ್ಕೊಂಡೋಗ್ಬಿಟ್ಟು ಜೈಲ್ನಲ್ಲಿ ಹಾಕ್ಬಿಡ್ತಾರೆ. कहाँ तो जा करके मार डालते हैं. ಕೆಲವರಂತೂ ಕರ್ಕೊಂಡೋಗ್ಬಿಟ್ಟು ಸಾಯಿಸೇ ಬಿಡ್ತಾರೆ. कोई देश में अराजकता फैल जाती है. ಯಾವುದಾದ್ರೂ ದೇಶದಲ್ಲಿ ಅರಾಜಕತೆ ಹರಡ್ಕೊಂಡ್ಬಿಡುತ್ತೆ. मिलिट्री शासन करते हैं, मिलिट्री मार मारा मार मारा मार धाड़ा धाड़ करती रहती है. ಆವಾಗ ಅಲ್ಲಿ ಮಿಲಿಟ್ರಿ ಶಾಸನವನ್ನು ಲಾಗು ಮಾಡ್ತಾರೆ. ಆವಾಗ ಅಲ್ಲೇನಾಗುತ್ತೆ, ಎಲ್ಲ ಕೊಲೆಗಳನ್ನು ಮಾಡ್ತಾರೆ, ಬಾಂಬ್ಗಳನ್ನು ಹಾಕ್ತಾರೆ, ಎಲ್ಲ ಹೊಡೆದಾಡ್ತಾರೆ. देखो क्या सुख हुआ, ಮತ್ತೆ ನೋಡಿ, ಅದರಲ್ಲಿ ಏನು ಸುಖ ಆಯಿತು? कितनी चिंता. ಎಷ್ಟೊಂದು ಚಿಂತೆ ಇರುತ್ತೆ. अरे तुम तो विलायत की बातें ज्यादा सुनते भी नहीं हो. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ನೀವಂತೂ ವಿದೇಶಿಗಳ ಮಾತನ್ನು ಜಾಸ್ತಿ ಕೇಳೋದು ಇಲ್ಲ. क्यों? ये ಯಾಕೆ? बच्चियां तो अखबार पढ़ती ही नहीं है. ಈ ಮಕ್ಕಳಂತೂ ನ್ಯೂಸ್ ಪೇಪರ್ಗಳನ್ನು ಓದೋದೇ ಇಲ್ಲ. बुढ़िया बुढ़िया हैं, ये क्या अखबार पढ़ेंगे. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇವರೆಲ್ಲ ವೃದ್ಧರಾಗಿದ್ದಾರೆ, ಇವರೇನು ನ್ಯೂಸ್ ಪೇಪರ್ಗಳನ್ನು ಓದ್ತಾರೆ. है? ये बच्चे तो कोई पास में बैठे, ये बच्चे तो पढ़ते हैं. ಈ ಮಕ್ಕಳಂತೂ ಓದ್ತಾರೆ, ಯಾರೋ ಹತ್ತಿರದಲ್ಲಿ ಕೂತ್ಕೊಂಡಿದ್ದಾರೆ, ಅವ್ರ ಕಡೆ ಸೂಚನೆ ಕೊಟ್ಟು ಹೇಳ್ತಾ ಇದ್ದಾರೆ. तो देखो क्या क्या विलायत में हो जाता है. ಮತ್ತೆ ನೋಡಿ, ಏನೆಲ್ಲ ವಿದೇಶದಲ್ಲಿ ಆಗೋಗ್ಬಿಡುತ್ತೆ. बहुत कुछ होता है. ತುಂಬ ಎಲ್ಲ ಆಗೋಗುತ್ತೆ. वहाँ साहूकारों के ऊपर, ಅಲ್ಲಂತೂ ಶ್ರೀಮಂತರ ಮೇಲೆ, राजाओं के ऊपर कितनी मुसीबत रहती है. ಅಲ್ಲಂತೂ ರಾಜರ ಮೇಲೆ ಎಷ್ಟೊಂದೆಲ್ಲ ಕಷ್ಟಗಳಿರುತ್ತೆ.
देखो, तुम जो सतयुग में स्वर्ग में राजाएं बनेंगे ನೋಡಿ ನೀವ್ಯಾರು ಸತ್ಯುಗದಲ್ಲಿ ರಾಜರಾಗ್ತೀರಾ? तो कोई चिंता होगी? ಮತ್ತೇನಾದರೂ ಚಿಂತೆ ಇರುತ್ತಾ? है? कोई चिंता नहीं। ಏನು ಚಿಂತೆನೇ ಇರೋದಿಲ್ಲ. कोई मुसीबत आएगी? ಏನಾದರೂ ತೊಂದರೆ ಬರುತ್ತಾ? है? कोई मुसीबत नहीं आएगी। ಏನು ಕಷ್ಟನೇ ಬರೋದಿಲ್ಲ. यहाँ तो देखो राजाओं के ऊपर भी कितनी मुसीबत है। ಇಲ್ಲಿ ನೋಡಿ ರಾಜರ ಮೇಲೇನೂ ಎಷ್ಟೊಂದು ಕಷ್ಟ ಇದೆ. देखो हिस्ट्री में जो भी राजाएं थे, ನೋಡಿ ಹಿಸ್ಟ್ರಿಯಲ್ಲಿ ಯಾರೇ ರಾಜರಿದ್ರು, देखो हिस्ट्री में उनकी प्रजा कैसी एकदम बन जाती है। ಹಿಸ್ಟ್ರಿಯಲ್ಲಿ ನೋಡಿ ಅವ್ರ ಪ್ರಜೆಗಳು ಏಕ್ದಮ್ ಯಾವ ಥರ ಆಗೋಗ್ತಾರೆ, दुखदाई। ದುಃಖದಾಯಿ ಆಗೋಗ್ತಾರೆ. और फिर अभी तो है प्रजा के ऊपर प्रजा का राज्य। ಮತ್ತು ಇವಾಗಂತೂ ಇದೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ. है? क्या राजाएं तो फिर भी होशियार होते हैं, थोड़े ರಾಜರಂತೂ ಆದರೂ ಸ್ವಲ್ಪ ಹುಷಾರಾಗಿರ್ತಾರೆ, बुद्धिमान होते हैं, ಬುದ್ಧಿವಂತರಾಗಿರ್ತಾರೆ. राज परिवार में अच्छे ही होते हैं। ರಾಜ ಪರಿವಾರದಲ್ಲಂತೂ ಒಳ್ಳೆಯವರೇ ಆಗಿರ್ತಾರೆ. प्रजा वर्ग में तो कोई फर्स्ट क्लास प्रजा, कोई थर्ड क्लास, कोई सेकंड क्लास, कोई फोर्थ क्लास प्रजा भी। ಪ್ರಜಾವರ್ಗದಲ್ಲಂತೂ ಕೆಲವರು ಫಸ್ಟ್ ಕ್ಲಾಸ್ ಪ್ರಜೆ ಆಗಿರ್ತಾರೆ, ಕೆಲವರು ಸೆಕೆಂಡ್ ಕ್ಲಾಸ್ ಪ್ರಜೆಗಳಾಗಿರ್ತಾರೆ, ಕೆಲವರು ಥರ್ಡ್ ಕ್ಲಾಸ್ ಆಗಿರ್ತಾರೆ, ಕೆಲವರು ಫೋರ್ತ್ ಕ್ಲಾಸ್ ಪ್ರಜೆಗಳು ಆಗಿರ್ತಾರೆ. प्रजा की तो अकल अपनी अपनी अपने तरह की होगी ना। ಪ್ರಜೆಗಳ ಬುದ್ಧಿ ಅಂತೂ ತಮ್ಮ ತಮ್ಮ ಪ್ರಕಾರದ್ದೇ ಇರುತ್ತೆ ಅಲ್ವಾ. तो उन लोगों का क्या राज्य चलेगा? ಅವ್ರದ್ದೆಲ್ಲ ಏನು ರಾಜ್ಯ ನಡೆಯುತ್ತೆ? है? अच्छी अकल चलाएंगे, ಅವ್ರು ಒಳ್ಳೆ ರೀತಿ ಬುದ್ಧಿಯನ್ನು ನಡೆಸ್ತಾರಾ? कायदे कानून अच्छे बनाएंगे, ಅವರು ಕಾಯ್ದೆ ಕಾನೂನು ನಿಯಮಗಳನ್ನೆಲ್ಲ ಒಳ್ಳೆಯದನ್ನಾಗಿ ಮಾಡ್ತಾರಾ? अकल ही नहीं है। ಅವರಿಗಂತೂ ಬುದ್ಧಿನೇ ಇಲ್ಲ. तो देखो अभी तो राजाओं के ऊपर भी प्रजा का राज्य हो जाता है। ಮತ್ತೆ ನೋಡಿ ಇವಾಗಂತೂ ರಾಜರ ಮೇಲೇನು ಪ್ರಜೆಗಳ ರಾಜ್ಯ ಆಗೋಗುತ್ತೆ. है? मान लो कोई एरिया में ತಿಳ್ಕೊಳ್ಳಿ, ಯಾವುದಾದ್ರೂ ಏರಿಯಾದಲ್ಲಿ पुराने जमाने के राजघराने बैठे हुए, ಹಳೆ ಟೈಮಿನ ರಾಜ ಘರಾನೆ ಇದೆ, ರಾಜ ಪರಿವಾರಗಳಿರುತ್ತೆ. और उस एरिया में इलेक्शन हुआ। ಮತ್ತು ಆ ಏರಿಯಾದಲ್ಲಿ ಎಲೆಕ್ಷನ್ ಆದರೆ उस इलेक्शन में कोई गरीब आदमी निकल गया, ಆ ಎಲೆಕ್ಷನ್ನಲ್ಲಿ ಯಾರಾದರೂ ಬಡವರಾಗಿರುವಂಥ ವ್ಯಕ್ತಿ ಬಂದುಬಿಡ್ತಾರೆ, एमएलए बन गया, एमपी बन गया, MLA MP ಆಗ್ತಾರೆ. तो राजघराने वालों को उसकी लल्लू चप्पू करनी पड़ेगी कि नहीं? ಮತ್ತು ಯಾರು ರಾಜ ಪರಿವಾರದವರಾಗಿದ್ದಾರೆ ಅವರಿಗೆ ಮಾನ ಸನ್ಮಾನ ಕೊಡೋದು ಎಕ್ಸ್ಟ್ರಾ ಅದನ್ನು ಮಾಡಬೇಕಾಗತ್ತೆ ಅಲ್ವಾ. है? करनी पड़ेगी। ಅವರಿಗೆ ಎಕ್ಸ್ಟ್ರಾ ಮಾನ ಸನ್ಮಾನ ಕೊಡಬೇಕಾಗುತ್ತೆ. तो देखो अभी ऐसा है प्रजा का राज्य। ಮತ್ತೆ ನೋಡಿ ಇವಾಗ ಈ ಥರ ಇದೆ ಪ್ರಜೆಗಳ ರಾಜ್ಯ. राजाओं के ऊपर भी हुक्म चलाते हैं। ರಾಜರ ಮೇಲೇನೂ ಸಹ ಆರ್ಡರ್ಗಳನ್ನು ಮಾಡ್ತಾರೆ. क्या? कौन से राजा हैं? जो राजाएं भगवान ने बनाए थे। ಯಾವ ರಾಜರನ್ನ ಭಗವಂತ ಸ್ವಯಂ ಮಾಡಿದ್ರು. क्या भगवान ने प्रजातंत्र बनाया है कि राजतंत्र बनाया? ಭಗವಂತ ಪ್ರಜಾತಂತ್ರವನ್ನ ಮಾಡಿದಾರ ಅಥವಾ ರಾಜತಂತ್ರವನ್ನ ಮಾಡಿದಾರ? राजतंत्र बनाया। ರಾಜತಂತ್ರವನ್ನ ಮಾಡಿದ್ದಾರೆ. हाँ, ये बात जरूर है कि जो बनाया राजतंत्र, ಈ ಮಾತಂತೂ ಖಂಡಿತವಾಗಿ ಸರಿ ಇದೆ. ಏನೇ ರಾಜತಂತ್ರವನ್ನ ಮಾಡಿದ್ದಾರೆ, उसमें कोई ऊंचे ऊंचे राजाएं बने ಅದರಲ್ಲಿ ಕೆಲವರು ಉನ್ನತವಾಗಿರುವಂತ ರಾಜರಾಗಿದ್ದಾರೆ, और कोई सोने वाले बन गए होंगे। ಮತ್ತೆ ಕೆಲವರು ಮಲಗುವಂತವರಾಗಿರ್ತಾರೆ. है? ये क्या चक्कर है? ಮತ್ತೆ ಇದೇನ್ ಚಕ್ರ ಆಯ್ತು? ये कैसे हो गया? ಈ ರೀತಿ ಯಾವ ರೀತಿ ಆಗೋಯ್ತು? हाँ, ये कैसे हो जाता है?
ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಈ ರೀತಿ ಯಾವ ರೀತಿ ಆಗೋಗ್ಬಿಡುತ್ತೆ? अरे भगवान की पढ़ाई पढ़ रहे हैं तो फिर ऊंचे राजा बनना चाहिए ना। ಭಗವಂತನ ವಿದ್ಯಾಭ್ಯಾಸವನ್ನು ಓದ್ತಾ ಇದ್ದೀವಿ ಅಂದರೆ ಮತ್ತೆ ನಾವು ಉನ್ನತವಾಗಿರುವಂಥ ರಾಜರಾಗಬೇಕಾಗಿದೆ ಅಲ್ವಾ? है क्यों, क्या हुआ? ಯಾಕೆ, ಏನಾಯಿತು? अरे कुछ कारण हुआ होगा ना। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಏನಾದರೂ ಕಾರಣ ಆಗಿರಬೇಕಾಗಿದೆ ಅಲ್ವಾ? भगवान ने जो पढ़ाई पढ़ाई ಭಗವಂತ ಏನು ವಿದ್ಯೆಯನ್ನು ಓದಿಸಿದ್ದಾರೆ, उसमें फिर जाकर के कलयुग के अंत के ऐसे नीचे राजाएं क्यों बने? ಮತ್ತೆ ಅದರಲ್ಲಿ ಹೋಗ್ಬಿಟ್ಟು ಕಲಿಯುಗದ ಅಂತ್ಯದಲ್ಲಿ ಈ ಥರ ನಿಮ್ನ ಕೋಟಿಯ ರಾಜರು ಯಾಕೆ ಆಗ್ತಾರೆ? जो प्रजा के लोग उसके ऊपर शासन कर रहे हैं, ಅಂದರೆ ಪ್ರಜೆಯಲ್ಲಿರುವಂಥ ಜನಗಳು ಅವ್ರ ಮೇಲೆ ಶಾಸನವನ್ನು ಮಾಡ್ತಾ ಇದ್ದಾರೆ. क्यों बन गए? ಕೇಳ್ತಾ ಇದ್ದಾರೆ ಬಾಬಾ, ಯಾಕೆ ಆಗೋಗ್ಬಿಟ್ರು ಆ ರೀತಿ? अरे राजाएं तो राजा इस दुनिया में कोई नहीं सिखाता ना। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ರಾಜರು ರಾಜಾಯಿ ಮಾಡೋದೇನಿದೆ ರಾಜರಲ್ಲಿ, ಆ ರಾಜಾಯಿ ಮಾಡೋದಂತೂ ಯಾರು ಕಲಿಸೋದಿಲ್ಲ ಅಲ್ವಾ? राजा की पढ़ाई कोई पढ़ाता है? ಈ ರಾಜಾಯಿಯ ವಿದ್ಯಾಭ್ಯಾಸವನ್ನು ಯಾರಾದರೂ ಓದಿಸ್ತಾರಾ? पढ़ाता है? नहीं, कोई नहीं पढ़ाता। ಯಾರೂ ಓದಿಸೋದಿಲ್ಲ. तो भगवान ही है जो राजयुग से करके राजाई देता है जन्म जन्मांतर की। ಒಬ್ಬ ಭಗವಂತನೇ ಆಗಿದ್ದಾರೆ, ಅವರು ರಾಜಾಯಿಯನ್ನು ಓದಿಸ್ಬಿಟ್ಟು ಜನ್ಮ ಜನ್ಮಾಂತರದ ರಾಜಾಯಿಯನ್ನು ಕೊಡ್ತಾರೆ. तो कोई तो सतयुग की राजाई ले लेते हैं, ಕೆಲವರಂತೂ ಸತ್ಯುಗದ ರಾಜಾಯಿಯನ್ನು ತಗೊಂಡ್ಬಿಡ್ತಾರೆ, कोई त्रेता की राजाई ले लेते हैं, ಕೆಲವರು ತ್ರೇತಾಯುಗದ ರಾಜಾಯಿಯನ್ನು ತಗೊಂತಾರೆ. फिर भी 14 कला संपूर्ण। ಇದು ಸಹ 14 ಕಲ ಸಂಪೂರ್ಣ ಆಗಿದೆ. कोई द्वापर में 8 कला की राजाई ले लेते हैं, ಕೆಲವರು ದ್ವಾಪರ ಯುಗದಲ್ಲಿ 8 ಕಲೆಯ ರಾಜಾಯಿಯನ್ನು ತಗೊಂಡ್ಬಿಡ್ತಾರೆ. कलयुग में कलाहीन होने लगते हैं। ಕಲಿಯುಗದಲ್ಲಿ ಮತ್ತೆ ಕಲಾಹೀನರಾಗೋಗ್ತಾರೆ. तो भी बताया कलयुग में भी ಆದರೂ ಸಹ ಹೇಳಿದರು, ಕಲಿಯುಗದಲ್ಲೂ ಸಹ कोई कोई आत्माएं तो बहुत सुखी रहती है। ಕೆಲವು ಆತ್ಮಗಳಂತೂ ತುಂಬ ಸುಖಿಯಾಗಿರ್ತಾರೆ. उसका कारण क्या ಮತ್ತೆ ಅದರ ಕಾರಣ ಏನಾಯಿತು? है? अरे धंधे धोरे में ज्यादा लगे रहते क्या? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ದುಡಿಮೆ ವ್ಯಾಪಾರದಲ್ಲಿ ಜಾಸ್ತಿ ತೊಡಗಿರ್ತೀರಾ? है? पवित्रता, अरे पवित्रता भी तो योग से आएगी ना। ಯಾರೋ ಹೇಳಿದ್ರು ಪವಿತ್ರತೆ ಅಂತ, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಪವಿತ್ರತೆನೂ ಸಹ ಯೋಗದಿಂದನೇ ಬರುತ್ತೆ ಅಲ್ವಾ? एवर प्योर कौन है? ಎವರ್ ಪ್ಯೂರ್ ಯಾರಾಗಿದ್ದಾರೆ? शिव बाबा। ಶಿವಬಾಬಾನೇ ಆಗಿದ್ದಾರೆ. तो शिव बाबा एवर प्योर है, उसका संग करेंगे बुद्धि से, ಮತ್ತೆ ಶಿವಬಾಬಾ ಎವರ್ ಪ್ಯೂರ್ ಆಗಿದ್ದಾರೆ ಅಂದಮೇಲೆ ಬುದ್ಧಿಯಿಂದ ಅವ್ರ ಸಂಘವನ್ನ ಮಾಡಿದ್ರೆ तभी तो पवित्रता आएगी। ಅವಾಗೆ ಪವಿತ್ರತೆ ಬರುತ್ತೆ ಅಲ್ವಾ? तो ऐसे नीचे राजा क्यों बने? ಮತ್ತೆ ಈ ತರ ನಿಮ್ನ ಕೋಟಿಯ ರಾಜರು ಯಾಕೆ ಆಗ್ತಾರೆ? जो प्रजा के लोग उनके ऊपर राजाई चला रहे हैं। ಪ್ರಜೆಯಲ್ಲಿರುವಂತ ಜನಗಳು ಅವ್ರ ಮೇಲೆ ರಾಜಾಯಿಯನ್ನ ಮಾಡ್ತಾ ಇದ್ದಾರೆ. कारण क्या हुआ? ಇದರ ಕಾರಣನೇ ಏನಾಗಿದೆ? अरे जब भगवान इस सृष्टि पर आया तो भी दुनिया भी धंधा धोरी में बुद्धि फंसी हुई है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಭಗವಂತ ಯಾವಾಗ ಈ ಸೃಷ್ಟಿಯಲ್ಲಿ ಬರ್ತಾರೆ ಅವಾಗೂ ಸಹ ದುಡಿಮೆ ವ್ಯಾಪಾರದಲ್ಲೇ ಬುದ್ಧಿ ಸಿಕ್ಕಾಕೊಂಡಿದೆ. बुद्धि कहाँ फंसाना चाहिए? ನಮ್ಮ ಬುದ್ಧಿಯನ್ನ ಎಲ್ಲಿ ಸಿಕ್ಕಾಕಿಸ್ಬೇಕಾಗಿದೆ? ईश्वरी धंधा फर्स्ट क्लास क्या है? ಈಶ್ವರಿಯ ದುಡಿಮೆ ವ್ಯಾಪಾರದಲ್ಲಿ ಈಶ್ವರಿಯ ಕೆಲಸ ಏನಾಗಿದೆ? है ज्ञान लेना और ज्ञान देना। ಜ್ಞಾನವನ್ನ ತಗೊಳ್ಳೋದು ಮತ್ತೆ ಜ್ಞಾನವನ್ನ ಕೊಡೋದು. अच्छा, ब्रह्म कुमार कुमारी बहुत ज्ञान लेते हैं, ज्ञान ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಬ್ರಹ್ಮಕುಮಾರ್ ಕುಮಾರಿಯರು ತುಂಬಾ ಜ್ಞಾನವನ್ನ ತಗೊಂತಾರೆ, देते हैं। ತುಂಬಾ ಜ್ಞಾನವನ್ನ ಕೊಡ್ತಾರೆ. कोई तो 24 घंटे उसी काम में लगे रहते हैं। ಕೆಲವರಂತೂ 24 ಗಂಟೆ ಅದೇ ಕೆಲಸದಲ್ಲೇ ತೊಡಗಿರ್ತಾರೆ. भाग दौड़, ये करना वो करना, ಓಡಾಟ ಮಾಡೋದು, ಅಲ್ಲಿ ಇಲ್ಲಿ ಮಾಡ್ತಾ ಇರೋದು. पहचान करने के लिए तो बुद्धि से सोचना पड़ेगा। ಅದನ್ನು ಗುರುತಿಸ್ಕೊಳ್ಳಿಕ್ಕಂತೂ ಬುದ್ಧಿಯಿಂದ ಯೋಚನೆ ಮಾಡಬೇಕಾಗುತ್ತೆ. मनन चिंतन मंथन करना पड़ेगा। ಮನನ ಚಿಂತನೆ ಮಂಥನೆಯನ್ನ ಮಾಡಬೇಕಾಗುತ್ತೆ. ऐसे पहचान हो जाएगी। ಹಾಗೆ ಸುಮ್ಮನೆ ಗೊತ್ತಾಗ್ಬಿಡುತ್ತಾ ಪರಿಚಯ? है उन्होंने बाप को नहीं पहचाना, ಅವರಂತೂ ತಂದೆಯನ್ನು ಗುರುತಿಸ್ಕೊಂಡೇ ಇಲ್ಲ. हम कहेंगे हमने बाप को पहचाना। ಮತ್ತೆ ನಾವು ಹೇಳ್ತೀವಿ, ನಾವಂತೂ ತಂದೆಯನ್ನು ಗುರುತಿಸ್ಕೊಂಡ್ಬಿಟ್ಟಿದ್ದೀವಿ. है
ये क्या बात कोई मानेगा? ಅದಕ್ಕೆ ಬಾಬಾ ಹೇಳ್ತಾರೆ ಇದೇನು ಮಾತಾಯಿತು, ಈ ಥರ ಯಾರಾದರೂ ಒಪ್ಕೊತಾರಾ? अरे को दुनिया में कोई मानेगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಪ್ರಪಂಚದಲ್ಲಿ ಯಾರಾದರೂ ಈ ಮಾತನ್ನು ಒಪ್ಕೊತಾರಾ? इतना ऊंचे ऊंचे बाप और वो पढ़ाई पढ़ा रहा है, ಇಷ್ಟು ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆ ಮತ್ತು ಅವರು ವಿದ್ಯಾಭ್ಯಾಸವನ್ನು ಓದಿಸ್ತಾ ಇದ್ದಾರೆ. कोई को तो इतनी बढ़िया पढ़ाई पढ़ने सुनने में आती है, ಮತ್ತು ಕೆಲವ್ರಿಗಂತೂ ಈ ವಿದ್ಯಾಭ್ಯಾಸ ಇಷ್ಟು ಚೆನ್ನಾಗಿ ಅನಿಸುತ್ತೆ ಕೇಳೋದಕ್ಕೆ. वो सारा सब कुछ भूल जाते हैं. ಅವ್ರು ಏನೇ ಇದೆ ಅದನ್ನೆಲ್ಲ ಮರ್ತೋಗ್ಬಿಡ್ತಾರೆ. बस एकदम अर्पण में, ಪೂರ್ತಿ ಅರ್ಪಣಮಯ ಆಗಿರ್ತಾರೆ. तन भी तेरा, धन भी तेरा, मन भी तेरा. ಶರೀರನೂ ನಿಮ್ಮದು, ಧನ ಸಂಪತ್ತಿನೂ ನಿಮ್ಮದು, ಮನಸ್ಸು ನಿಮ್ಮದು. जो देखे जो सुने. ಯಾರು ನೋಡ್ತಾರೆ, ಯಾರು ಕೇಳ್ತಾರೆ? अरे अरे क्या बात है, भगवान पढ़ाई पढ़ाए. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅರೆ ಇದೇನು ಮಾತಾಗಿದೆ, ಭಗವಂತ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. उस समय सोने वाले सोते रहे, ಆ ಸಮಯದಲ್ಲಿ ಮಲಗುವಂಥವ್ರು ಮಲಗ್ತಾ ಇರ್ತಾರೆ. तो देखा जो सुना. ಮತ್ತೆ ಅವ್ರನ್ನು ಯಾರು ನೋಡಿದ್ರು, ಯಾರು ಕೇಳಿದ್ರು ಈ ಮಾತು ಅವ್ರ ಮೇಲೆ ಹೋಲಿಕೆ ಆಗುತ್ತಾ? उनको कहेंगे जो देखा जो सुना, तो हमने पाया, हमने देखा, शिव बोला भगवान. ಮತ್ತು ಅವರಿಗೆ ಈ ಮಾತು ಹೇಳಲಾಗುತ್ತಾ? ಯಾರು ನೋಡ್ತಾರೆ, ಯಾರು ಕೇಳ್ತಾರೆ, ನಾವು ಭಗವಂತ ಯಾರಿದ್ದಾರೆ, ಭೋಲೆನಾಥ್ ಅವ್ರನ್ನ ನಾವು ನೋಡಿದ್ದೀವಿ ಅಂತ ಅವ್ರ ಮೇಲೆ ಈ ಮಾತು ಹೋಲಿಕೆ ಆಗುತ್ತಾ? अरे बाप रे, नींद ही उड़ गई. ಅದಕ್ಕೆ ಬಾಬಾ ಹೇಳ್ತಾರೆ ಅರೆ ಬಾಪ್ರೆ ನಿದ್ದೆನೇ ಆರೋಗ್ಬಿಡ್ತು. तो देखो ये राजाओं के ऊपर हुक्म चलाते हैं, इसका कारण कहाँ बना? ಮತ್ತೆ ನೋಡಿ ಇವ್ರು ರಾಜರ ಮೇಲೇನೂ ಆಜ್ಞೆಯನ್ನು ಕೊಡ್ತಾರೆ, ಅವ್ರಿಗೂ ಆರ್ಡರ್ ಮಾಡ್ತಾರೆ, ಮತ್ತು ಅದ್ರ ಶೂಟಿಂಗ್ ಎಲ್ಲ ಆಯಿತು. ಅದ್ರ ಕಾರಣ ಏನಾಯಿತು? अरे वो राजाएं भी तो अंतिम जन्म की राजाएं बने हैं ना. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆ ರಾಜರು ಸಹ ಅಂತಿಮ ಜನ್ಮದ ರಾಜರಾಗಿದ್ದಾರೆ ಅಲ್ವಾ? क्या सिंधिया बिंदिया है ना. तो अंतिम जन्म की जो राजाएं हैं वो अंतिम जन्म की राजाएं क्यों बने? ಸಿಂಧಿಯಾ ಬಿಂದಿಯಾ ಅಂದರೆ ಅಂತಿಮ ಜನ್ಮದ ರಾಜರು ಯಾರೇ ಇದ್ದಾರೆ ಅವರೆಲ್ಲ ಅಂತಿಮ ಜನ್ಮದ ರಾಜರು ಯಾಕಾದರು? कि ईश्वर जब आया पढ़ाई पढ़ाने के लिए राजयोग की, ಯಾವಾಗ ಈಶ್ವರ ಬರ್ತಾರೆ ವಿದ್ಯೆಯನ್ನು ಓದಿಸ್ಲಿಕ್ಕೋಸ್ಕರ ಈ ರಾಜಯೋಗದ ವಿದ್ಯೆಯನ್ನು, तो ध्यान नहीं दिया लंबे समय तक. ಆವಾಗ ಜಾಸ್ತಿ ಸಮಯದವರೆಗೂ ಅವ್ರು ಆ ಮಾತಿನ ಮೇಲೆ ಗಮನನೇ ಕೊಡೋದಿಲ್ಲ. क्या अन्ना ध्यान देने से फिर पहचाना ही नहीं. ಮತ್ತು ಒಂದು ವೇಳೆ ಗಮನ ಕೊಟ್ಟು ಕೇಳಲಿಲ್ಲ ಅಂದರೆ ಅವ್ರು ಗುರ್ತಿಸ್ಕೊಂಡೇ ಇಲ್ಲ. पहचान के लिए क्या करना पड़े? ಗುರ್ತಿಸ್ಕೊಳ್ಳಿಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ? गहराई से पहचान के लिए क्या करना पड़े? ಆಳವಾಗಿ ಗುರ್ತಿಸ್ಕೊಳ್ಳಿಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ? मनन चिंतन मंथन करना पड़े ना. ಮನನ ಚಿಂತನೆ ಮಂಥನೆ ಮಾಡಬೇಕಾಗುತ್ತೆ ಅಲ್ವಾ? अपनी बुद्धि से फैसला करना पड़े ना कि दूसरों ने कह दिया ನಮ್ಮ ಬುದ್ಧಿಯಿಂದ ನಿರ್ಣಯ ಮಾಡಬೇಕಾಗುತ್ತೆ ಅಲ್ವಾ? ಬೇರೆಯವ್ರು ಹೇಳ್ಬಿಟ್ರು, कि भगवान आया हुआ है, तो बस हो गया. ಬೇರೆಯವ್ರು ಹೇಳ್ಬಿಡ್ತಾರೆ ಭಗವಂತ ಬಂದಿದ್ದಾರೆ ಅಂತ, ಮತ್ತೆ ಅಷ್ಟು ಕೇಳಿದ ತಕ್ಷಣ ಆಗೋಗ್ಬಿಡ್ತಾ? नहीं, उस समय ध्यान ही नहीं दिया. ಇಲ್ಲ, ಆ ಸಮಯದಲ್ಲಂತೂ ಗಮನನೇ ಕೊಡಲಿಲ್ಲ. बस अपने अहंकार में लगे रहे. ತಮ್ಮದ ಅಹಂಕಾರದಲ್ಲೇ ಇರ್ತಾರೆ ಅವರು. तो देखो अब ये पंचायती राज्य के अंडर में रहना पड़ रहा है उन राजाओं को. ಮತ್ತೆ ನೋಡಿ ಇವಾಗ ಪಂಚಾಯತಿ ರಾಜ್ಯದ ಅಂಡರ್ನಲ್ಲಿ ಇಡಬೇಕಾಗ್ತಾ ಇದೆ ಆ ರಾಜರಿಗೂ ಸಹ. तो ऊंचे किस्म की जो राजाएं बनते हैं, ಮತ್ತೆ ನಿಮ್ನ ಕೋಟಿಯ ರಾಜರು ಯಾರೇ ಆಗ್ತಾರೆ, सतयुग की आदि में वो अंत तक अच्छे राजाएं रहेंगे. ಸತ್ಯುಗದ ಆದಿಯಲ್ಲಿ ಯಾರು ಆ ಥರ ಇರ್ತಾರೆ ಅಥವಾ ಅಂತ್ಯದಲ್ಲಿ ತೋ ಅವರು ಅಂತ್ಯದವರೆಗೂ ಅದೇ ಥರ ರಾಜರಾಗಿರ್ತಾರ? अच्छे से राजाई करेंगे ಅವ್ರು ಚೆನ್ನಾಗಿ ರಾಜಾಯಿಯನ್ನು ಮಾಡ್ತಾರ? या जो कलयुग के अंत में आत्माएं उतरती हैं उनके मुकाबले रहेंगे? ಅಥವಾ ಯಾರು ಕಲಿಯುಗದ ಅಂತ್ಯದಲ್ಲಿ ಇಳಿತಾರೆ ಅವ್ರ ಹೋಲಿಕೆಯಲ್ಲಿ ಚೆನ್ನಾಗಿ ರಾಜ್ಯವನ್ನು ಮಾಡ್ತಾರೆ? अच्छे ही रहेंगे ना. ಅವ್ರ ಹೋಲಿಕೆಯಲ್ಲಿ ಅವ್ರಿಗಿಂತ ಚೆನ್ನಾಗೇ ಇರ್ತಾರೆ ಅಲ್ವಾ ಇವರು? ये जो पंचायती राज्य वाले हैं, ಇವ್ರು ಯಾರು ಪಂಚಾಯತಿ ರಾಜ್ಯದವರಾಗಿದ್ದಾರೆ? ये कौन है? ಇವ್ರು ಯಾರಾಗಿದ್ದಾರೆ?
जो प्रजा के ऊपर प्रजा का राज्य चलाते हैं। ಯಾರು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವನ್ನು ನಡೆಸ್ತಾರೆ. ये वो आत्माएं हैं ಇವರಂತೂ ಆ ಆತ್ಮಗಳಾಗಿದ್ದಾರೆ. कि जब भगवान आए थे ಯಾವಾಗ ಭಗವಂತ ಬಂದಿದ್ರು और भगवान ने आकर के अलग अलग धर्मों की अलग अलग आत्माओं की ಮತ್ತೆ ಭಗವಂತ ಬಂದ್ಬಿಟ್ಟು ಬೇರೆ ಬೇರೆ ಧರ್ಮಗಳದ್ದು ಬೇರೆ ಬೇರೆ ಆತ್ಮಗಳದ್ದು नंबरवार राजाई स्थापन की संगम युग में, ಸಂಗಮ ಯುಗದಲ್ಲಿ ನಂಬರ್ ವಾರ್ ಆಗಿ ಅವ್ರು ರಾಜಾಯಿಯನ್ನ ಸ್ಥಾಪನೆ ಮಾಡ್ತಾರೆ. तो उस समय किसी राजाई के ऊपर और किसी धर्म पिता के ऊपर ಮತ್ತೆ विश्वास ಆ ಸಮಯದಲ್ಲಿ ಯಾವುದೇ ರಾಜಾಯಿಯ ಮೇಲೆ ಯಾವುದೇ ಧರ್ಮದ ಮೇಲೆ ही नहीं किया, ಅವ್ರು ವಿಶ್ವಾಸನೇ ಮಾಡಲಿಲ್ಲ, ನಂಬಿಕೆನೇ ಮಾಡಲಿಲ್ಲ, पक्का विश्वास नहीं किया. ಪಕ್ಕಾ ನಂಬಿಕೆನೇ ಇರಲಿಲ್ಲ. एक आया, एक को पकड़ लिया, फिर उस पर विश्वास हट गया. ಒಬ್ರು ಬರ್ತಾರೆ, ಒಬ್ರನ್ನ ಇಟ್ಕೊಂಡ್ಬಿಡ್ತಾರೆ, ಮತ್ತೆ ಅವ್ರ ಮೇಲೆ ನಂಬಿಕೆ ಹೊರಟೋಗ್ಬಿಡುತ್ತೆ. फिर दूसरे को पकड़ लिया, फिर उस पर विश्वास हट गया. फिर तीसरे को पकड़ ಮತ್ತೆ ಇನ್ನೊಬ್ರನ್ನ ಇಟ್ಕೊಂತಾರೆ, 2ನೇ ನಂಬರ್ನಲ್ಲಿ, ಅವ್ರ ಮೇಲೂ ನಂಬಿಕೆ ಹೊರಟೋಗ್ಬಿಡುತ್ತೆ. ಮತ್ತೆ 3ನೇವ್ರನ್ನ ಇಟ್ಕೊಂತಾರೆ, ಅವ್ರನ್ನೂ ಬಿಟ್ಬಿಡ್ತಾರೆ. लिया, उसको भी विश्वास हट गया. ऐसी जो आत्माएं होती हैं वो अंतिम जन्म में जाके आर्य समाज में चली जाती. ಈ ಥರ ಆತ್ಮಗಳು ಯಾರೇ ಇರ್ತಾರೆ ಇವರೆಲ್ಲ ಅಂತಿಮ ಜನ್ಮದಲ್ಲಿ ಹೋಗ್ಬಿಟ್ಟು ಆರ್ಯ ಸಮಾಜ ಧರ್ಮದಲ್ಲಿ ಹೋಗ್ಬಿಡ್ತಾರೆ. क्या और उनको क्या चाहिए? ಮತ್ತೆ ಅವ್ರಿಗೇನು ಬೇಕಾಗಿದೆ? उनको फिर संख्या चाहिए. ಅವರಿಗೆ ಮತ್ತೆ ಸಂಖ್ಯೆ ಬೇಕಾಗಿದೆ. क्या प्रजातंत्र राज्य बनाना है ना, ಪ್ರಜಾತಂತ್ರ ರಾಜ್ಯವನ್ನು ಮಾಡಬೇಕಾಗಿದೆ ಅಲ್ವಾ? तो कोई भी आ जाओ, कोई भी धर्म के आ जाओ, हम तुम्हें हिंदू बना लेंगे. ನೀವು ಯಾವುದೇ ಧರ್ಮದವರೇ ಬಂದ್ಬಿಡಿ, ನಾವು ನಿಮ್ಮನ್ನು ಹಿಂದೂವನ್ನಾಗಿ ಮಾಡ್ತೀವಿ ಅಂತ. बस बड़ा हिंदू पने का नशा रहता है. ಅಷ್ಟೇ, ಅವರಿಗಂತೂ ತುಂಬ ಹಿಂದೂ ಆಗುವಂಥ ನಶೆ ಇರುತ್ತೆ. तो देखो कहाँ भगवान आकर के जन्म जन्मांतर का राजा बना रहा है. ಮತ್ತೆ ನೋಡಿ, ಎಲ್ಲಿ ಭಗವಂತ ಬಂದ್ಬಿಟ್ಟು ಜನ್ಮ ಜನ್ಮಾಂತರದ ರಾಜರನ್ನಾಗಿ ಮಾಡ್ತಾ ಇದ್ದಾರೆ. राजयोग सिखा करके, ರಾಜಯೋಗವನ್ನು ಕಲಿಸ್ಬಿಟ್ಟು. और कहाँ प्रजातंत्र राज्य में ಮತ್ತೆ ಎಲ್ಲಿ ಪ್ರಜಾತಂತ್ರ ರಾಜ್ಯದಲ್ಲಿ थोड़े समय की गद्दी लेने के लिए ಸ್ವಲ್ಪ ಸಮಯದ ಗದ್ದಿಗೆಯನ್ನು ತಗೊಳ್ಳಿಕ್ಕೋಸ್ಕರ कितना हलचल में आते हैं, ಎಷ್ಟು ಹಲ್ಚಲ್ನಲ್ಲಿ ಬರ್ತಾರೆ. कितना पैसे वालों की जी हुजूरी करते हैं. ದುಡ್ಡಿರೋಂಥವ್ರಿಗೆ ಎಷ್ಟು ಅವ್ರು ಜೀವ ಉಜಿರಿ ಮಾಡ್ತಾರೆ, ಅಂದರೆ ಅವ್ರಿಗೆ ಎಷ್ಟು ಮಾನ ಸಮ್ಮಾನ ಕೊಡ್ತಾರೆ, ಅವ್ರು ಹೇಳ್ದಂಗೆ ಕೇಳ್ತಾರೆ. ये करेंगे वो करेंगे, ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ. उनका सब छीन लिया. किनका? प्रजातंत्र राजा राज्य वालों ने राजाओं का सब कुछ छीन लिया. ಅವ್ರದ್ದು ಏನೇ ಇತ್ತು ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ಯಾರದ್ದು ಕಿತ್ಕೊತಾರೆ? ಪ್ರಜಾತಂತ್ರ ರಾಜ್ಯದವರು ಯಾರು ರಾಜರಾಗಿರ್ತಾರೆ ಅವ್ರ ಹತ್ರ ಎಲ್ಲ ಕಿತ್ಕೊಂಡ್ಬಿಡ್ತಾರೆ. जो राजाएं भगवान ने बनाए थे, ಯಾವ ರಾಜರನ್ನ ಭಗವಂತ ಸ್ವಯಂ ಮಾಡಿದ್ರು, इतनी उनको उनसे ईर्ष्या होती है राजाओं से. ಅವರಿಗೆ ಅಷ್ಟೊಂದು ಅಸೂಯೆ ಇರುತ್ತೆ, ಈರ್ಷ್ಯಾದ್ವೇಷದ ಭಾವನೆ ಇರುತ್ತೆ ಆ ರಾಜರಿಂದ. प्रजातंत्र वालों को ಪ್ರಜಾತಂತ್ರದವರಿಗೆ सब कुछ छीन लिया. ಅವ್ರದ್ದೆಲ್ಲ ಏನೇ ಇರುತ್ತೆ ಎಲ್ಲ ತಗೊಂಡ್ಬಿಡ್ತಾರೆ, ಅವರಿಂದ ಕಿತ್ಕೊಂಡ್ಬಿಡ್ತಾರೆ. क्या कोई राजाएं तो खाकिन कर दिए. ಕೆಲವು ರಾಜರಂತೂ ಕೊಲೆನೇ ಮಾಡಿಬಿಡ್ತಾರೆ. तो प्रजा ने राजाओं को भी छीन लिया. ಮತ್ತೆ ಪ್ರಜೆಗಳು ರಾಜರನ್ನು ಸಹ ಕಿತ್ಕೊಂಡ್ಬಿಡ್ತಾರೆ. है किससे छीन लिया? ಯಾರಿಂದ ಕಿತ್ಕೊಂಡ್ಬಿಟ್ರು? प्रजातंत्र वालों ने राजाओं को भी छीन लिया. किससे छीन लिया? ಪ್ರಜಾತಂತ್ರದವರು ರಾಜರನ್ನು ಸಹ ಕಿತ್ಕೊಂಡ್ಬಿಟ್ರು. ಯಾರಿಂದ ಕಿತ್ಕೊಂಡ್ಬಿಟ್ರು? भगवान से छीन लिया. ಭಗವಂತನಿಂದ ಕಿತ್ಕೊಂಡ್ಬಿಟ್ರು ಆ ರಾಜರನ್ನ. क्या उनको भी प्रजातंत्र शासन में ले लिया. ಅವರನ್ನು ಸಹ ಪ್ರಜಾತಂತ್ರ ಶಾಸನದಲ್ಲೇ ತಗೊಂಡ್ಬಿಡ್ತಾರೆ. अभी जो अंत का प्रजातंत्र शासन चल रहा है ज्यादा से ज्यादा 26 तक चलेगा. ಇವಾಗೇನು ಪ್ರಜಾತಂತ್ರ ರಾಜ್ಯ ನಡೀತಾ ಇದೆ ಅಂತಿಮ ಜನ್ಮದ್ದು, ಇದು ಹೆಚ್ಚಿಗಿಂತ ಹೆಚ್ಚು ಎಲ್ಲಿವರೆಗೂ ನಡೆಯುತ್ತೆ? 26ನೇ ಇಸ್ವಿವರೆಗೂ ನಡೆಯುತ್ತೆ. तो
ये जो अंत समय का प्रजातंत्र शासन है, ಮತ್ತು ಇದೇನು अंतिम ಜನ್ಮದ ಪ್ರಜಾತಂತ್ರ ಶಾಸನ ಆಗಿದೆ. उसमें वो बड़े बड़े राजाएं फिर क्या करते हैं, ಅದರಲ್ಲಿ ಮತ್ತೆ ಆ ದೊಡ್ಡ ದೊಡ್ಡ ರಾಜರೆಲ್ಲ ಏನು ಮಾಡ್ತಾರೆ, जिनके ऊपर पंचायती राज्य चलने लगता है, ಯಾರ ಮೇಲೆ ಈ ಪಂಚಾಯತಿ ರಾಜ್ಯ ನಡಿಲಿಕ್ಕೆ ಆರಂಭ ಆಗುತ್ತೆ, वो भी प्रजातंत्र में घुस जाते हैं. ಅವರು ಸಹ ಪ್ರಜಾತಂತ್ರದಲ್ಲೇ ನುಗ್ಗಿಬಿಡ್ತಾರೆ. क्या गद्दी ले लेते हैं कोई न कोई. ಯಾವುದಾದ್ರೂ ಗದ್ದಿಗೆಯನ್ನು ತೊಗೊಂಡ್ಬಿಡ್ತಾರೆ. तो जिन्हें गद्दी मिल जाती है उन्हें गद्दी का नशा चढ़ेगा कि नहीं. प्रभुता ಯಾರಿಗೆ ಗದ್ದಿಗೆ ಸಿಕ್ಬಿಡುತ್ತೆ ಅವ್ರಿಗೆ ಆ ಗದ್ದಿಗೆ ನಶೆ ಇರುತ್ತೋ ಇಲ್ವೋ. काहे काहे मदनाही, ಪ್ರಭುತ ಪಾಯಿ ಕಾಯಿ ಮದನಾಹಿ ಅಂದರೆ ಏನೇ ಪ್ರಭುತ ಅನ್ನೋದಿದೆ, ಗದ್ದಿಗೆ ಅನ್ನೋದಿದೆ, ಅದು ಸಿಕ್ಕ ಮೇಲೆ ಅಹಂಕಾರ ಬರದೆ ಯಾರೂ ಇರೋದಿಲ್ಲ, ಬಂದೇ ಬರುತ್ತೆ ಅವರಿಗೆ ಅಹಂಕಾರ. क्या जिनको प्रभुता मिल जाती है उन्हें फिर मद मत्सर चढ़ जाता है, अहंकार चढ़ जाता है. ಅಂದರೆ ಯಾರಿಗೆ ಆ ಪ್ರಭುತ ಅನ್ನೋದು ಸಿಕ್ಬಿಡುತ್ತೆ ಗದ್ದಿಗೆ, ಅವರಿಗೆ ಮತ್ತೆ ಅಹಂಕಾರ ಬಂದ್ಬಿಡುತ್ತೆ. तो फिर किसी की बात नहीं सुनते. ಅವ್ರು ಯಾರ ಮಾತನ್ನು ಕೇಳೋದಿಲ್ಲ. तो देखो राजाओं को भी भगवान से छीन लिया. ಮತ್ತೆ ನೋಡಿ ರಾಜರನ್ನು ಸಹ ಅವ್ರು ಭಗವಂತನಿಂದ ಎಳ್ಕೊಂಡ್ಬಿಡ್ತಾರೆ, ಕಿತ್ಕೊಂಡ್ಬಿಡ್ತಾರೆ. माना अभी भगवान आया हुआ है, वो राजाएं अभी प्रजातंत्र राज्य में गद्दी में बैठे हुए हैं. ಮತ್ತೆ ಇವಾಗ ಭಗವಂತ ಬಂದಿದ್ದಾರೆ, ರಾಜರು ಇವಾಗ ಪ್ರಜಾತಂತ್ರದ ಗದ್ದಿಗೆ ಮೇಲೆ ಕುತ್ಕೊಂಡಿದ್ದಾರೆ. वो भगवान की बात सुन रहे हैं क्या. ಮತ್ತೆ ಅವ್ರು ಭಗವಂತನ ಮಾತನ್ನ ಕೇಳ್ತಾ ಇದ್ದಾರಾ, सुन रहे हैं, बिल्कुल नहीं सुन रहे. ಕೇಳ್ತಾ ಇದ್ದಾರಾ, ಇಲ್ಲ, ಸ್ವಲ್ಪನೂ ಸಹ ಕೇಳ್ತಾ ಇಲ್ಲ. गद्दी का नशा जबरदस्त चढ़ा हुआ है ಅವ್ರಿಗೆ ತಮ್ಮ ಗದ್ದಿಗೆ ನಶೆ ತುಂಬ ಏರಿದೆ. और अंत तक नहीं सुनेंगे. ಮತ್ತೆ ಅವ್ರ ಅಂತ್ಯದವರೆಗೂ ಸಹ ಕೇಳೋದೇ ಇಲ್ಲ. तो अलबेलापन ये जो दिखाया, ध्यान नहीं दिया सच्ची बात पर. ಮತ್ತೆ ಸೋಂಬೇರಿತನ ತೋರಿಸ್ತಾರೆ, ಅವರಿಗೆ ಅವ್ರ ಸತ್ಯವಾಗಿರುವಂಥ ಮಾತಿನ ಮೇಲೆ ಗಮನನೇ ಕೊಡೋದಿಲ್ಲ. तो उसका रिजल्ट क्या होगा. ಮತ್ತೆ ಅದರ ರಿಸಲ್ಟ್ ಏನಾಗುತ್ತೆ, अंत के राजाएं बनेंगे. ಮತ್ತೆ ಅಂತ್ಯದ ರಾಜರಾಗ್ತಾರಾ. अंत में अगर पुरुषार्थ करेंगे ಅಂತ್ಯದಲ್ಲಿ ಒಂದು ವೇಳೆ ಪುರುಷಾರ್ಥವನ್ನು ಮಾಡಿದರೆ तो अंत के राजा बनेंगे या पहले बनेंगे. ಮತ್ತೆ ಅಂತ್ಯದ ರಾಜರಾಗ್ತಾರಾ ಅಥವಾ ಮೊದಲೇ ರಾಜರಾಗ್ತಾರಾ. देखो कितनी वंडरफुल बात हो गई बच्चे. ಮತ್ತೆ ನೋಡಿ ಎಷ್ಟು ವಂಡರ್ಫುಲ್ ಮಾತಾಗೋಯ್ತು ಮಕ್ಕಳೇ. नहीं तो राजाएं तो मालिक होते हैं प्रजा के. ಇಲ್ಲದಿದ್ರೆ ರಾಜರಂತೂ ಪ್ರಜೆಗಳ ಮಾಲೀಕರಾಗಿರ್ತಾರೆ. क्या क्यों प्रजा ಏನಂತ ಹೇಳಿದ್ರು, ಯಾಕಾಗಿರ್ತಾರೆ, के मालिक क्यों बन जाते हैं. ಅವರು ಪ್ರಜೆಗೆ ಮಾಲೀಕರು ಯಾಕಾಗೋಗ್ತಾರೆ. कोई कारण होगा ना. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಏನಾದರೂ ಕಾರಣ ಇರಬೇಕಾಗಿದೆ ಅಲ್ವಾ. इसलिए बन जाते हैं ಅವ್ರು ಅದಕ್ಕೋಸ್ಕರ ಆಗ್ಬಿಡ್ತಾರೆ. कि प्रजा पवित्रता के लिए कोई पुरुषार्थ नहीं करती. ಪ್ರಜೆಗಳು ಪವಿತ್ರತೆಗೋಸ್ಕರ ಏನು ಪುರುಷಾರ್ಥನೆ ಮಾಡಲ್ಲ. क्या अब व्यभिचारी बनने के लिए पुरुषार्थ ही नहीं. ಅವರು ಅವ್ಯಭಿಚಾರಿ ಆಗ್ಲಿಕ್ಕೋಸ್ಕರ ಪುರುಷಾರ್ಥವನ್ನೇ ಮಾಡಲ್ಲ. और जो राजयोग सीखते हैं ಮತ್ತೆ ಯಾರು ರಾಜಯೋಗವನ್ನು ಕಲಿತಾರೆ वो तो पवित्र बनते हैं नंबर बार. ಅವರಂತೂ ನಂಬರ್ ವಾರ್ ಆಗಿ ಪವಿತ್ರರಾಗ್ತಾರೆ. राजा ही लेते हैं भगवान से. ಅವರು ಭಗವಂತನಿಂದ ರಾಜಾಯಿಯನ್ನು ತಗೊಂತಾರೆ. प्रजा ने राजा ही नहीं ली ಪ್ರಜೆಗಳಂತೂ ರಾಜಾಯಿಯನ್ನು ತಗೊಂಡಿಲ್ಲ. तो प्रजा वर्ग में चले गए. ಅದಕ್ಕೆ ಮತ್ತೆ ಅವರು ಪ್ರಜಾವರ್ಗದಲ್ಲಿ ಹೊರಟೋಗ್ಬಿಡ್ತಾರೆ. मना राजघराने में नहीं आए. ಅಂದರೆ ಅವರು ರಾಜ ಪರಿವಾರದಲ್ಲಿ ಬರಲ್ಲ. भगवान आके राजयोग सिखा के ಭಗವಂತ ಬಂದ್ಬಿಟ್ಟು ರಾಜಯೋಗವನ್ನು ಕಲಿಸಿ राजघराना तैयार करता है. ರಾಜ ಪರಿವಾರವನ್ನು ತಯಾರು ಮಾಡ್ತಾರೆ. कितनी आत्माएं निकलती हैं वो राजयोग सीखने वाली राजघराने में. ಮತ್ತೆ ಎಷ್ಟು ಆತ್ಮಗಳು ತಯಾರಾಗ್ತಾರೆ ಆ ರಾಜಯೋಗವನ್ನು ಕಲಿಯುವಂಥವ್ರು ರಾಜ ಪರಿವಾರದಲ್ಲಿ ಇದ್ಬಿಟ್ಟು. 16,000 16,000 ಆತ್ಮಗಳು, 108. 16,108 ಆತ್ಮಗಳು. तो देखो ये ड्रामा में ऐसी नूंद है. ಮತ್ತೆ ನೋಡಿ ಡ್ರಾಮಾದಲ್ಲಿ ಈ ಥರ ಫಿಕ್ಸ್ ಆಗಿದೆ. क्या हर आत्मा के पार्ट की ड्रामा में ऐसी ही नूंद है. ಪ್ರತಿಯೊಂದು ಆತ್ಮದ್ದು ಡ್ರಾಮಾದಲ್ಲಿ ಇದೇ ಥರ ಫಿಕ್ಸ್ ಆಗಿದೆ.
जो अभी तुम बच्चे देखते हो, ಅದನ್ನೇ ನೀವು ಮಕ್ಕಳು ಇವಾಗ ನೋಡ್ತೀರಾ. और बाप तुमको भी समझाते हैं कि बच्चे ಮತ್ತೆ ತಂದೆ ನಿಮಗೂ ಸಹ ತಿಳಿಸ್ತಾರೆ, ಹೇ ಮಕ್ಕಳೇ, पिछाड़ी में ये हाल होता है भारत का. ಕೊನೆಯಲ್ಲಿ ಈ ಥರ ಗತಿ ಆಗುತ್ತೆ ಭಾರತದ್ದು. जैसे देखते हो, ಯಾವ ರೀತಿ ನೋಡ್ತೀರಾ. और प्रजा का भी अपनी प्रजा के साथ. ಮತ್ತೆ ಪ್ರಜೆಗಳದ್ದು ಸಹ ತಮ್ಮ ಪ್ರಜೆಗಳ ಜೊತೆಯಲ್ಲಿ इसी राजाई करने वाले होंगे, यथा राजा तथा प्रजा. ಯಾರು ರಾಜಾಯಿಯನ್ನು ಮಾಡುವಂಥವ್ರಾಗಿರ್ತಾರೆ ಅವ್ರದಂತೂ ಯಥಾ ರಾಜ ತಥಾ ಪ್ರಜಾ ಆಗಿರುತ್ತೆ. प्रजा फिर ज्यादा हुड़दंग मचाती है प्रजातंत्र राज्य में, ಮತ್ತು ಪ್ರಜೆಗಳು ಜಾಸ್ತಿ ಗಲಾಟೆಯನ್ನು ಮಾಡ್ತಾರೆ ಪ್ರಜಾತಂತ್ರ ರಾಜ್ಯದಲ್ಲಿ, या कम हुड़दंग मचाती है. ಅಥವಾ ಕಡಿಮೆ ಗಲಾಟೆಯನ್ನು ಮಾಡ್ತಾರ. ज्यादा हुड़दंग मचाती. ತುಂಬ ಜಾಸ್ತಿ ಗಲಾಟೆಯನ್ನು ಮಾಡ್ತಾರೆ. आगे चल के देखना, यहाँ भारत में तो बहुत ही आपस में लड़ेंगे. ಮುಂದೆ ಬರುವಂಥ ಸಮಯದಲ್ಲಿ ನೋಡಿ, ಇಲ್ಲಿ ಭಾರತದಲ್ಲಂತೂ ತುಂಬ ಜಾಸ್ತಿ ಜಗಳಾಡ್ತಾರೆ. क्या दूसरे देशों में तो तना नहीं होगा, दूसरे देशों में भी प्रजातंत्र राज्य है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬೇರೆ ದೇಶಗಳಲ್ಲಂತೂ ಇಷ್ಟೊಂದು ಆಗೋದಿಲ್ಲ, ಹಾಗಂತೂ ಬೇರೆ ದೇಶಗಳಲ್ಲೂ ಸಹ ಪ್ರಜಾತಂತ್ರ ರಾಜ್ಯ ಇದೆ. लेकिन यहाँ तो सिविल वार लग जाएगी. ಆದರೆ ಇಲ್ಲಂತೂ ಸಿವಿಲ್ ವಾರ್ ಆಗೋಗ್ಬಿಡತ್ತೆ. क्योंकि एक दो को अन्न ही नहीं देंगे. ಒಬ್ರು ಇನ್ನೊಬ್ರಿಗೆ ಅನ್ನನೇ ಕೊಡಲ್ಲ. अभी भी ऐसे ही होता है कभी कभी. ಇವಾಗೂ ಸಹ ಒಂದೊಂದ್ಸತಿ ಅದೇ ರೀತಿ ಆಗುತ್ತೆ. क्या यूपी वाले यूपी से बाहर अपने यहाँ जो ज्यादा अनाज पैदा होता है वो बाहर नहीं जाने देते. ಇವಾಗೂ ಸಹ ಆ ರೀತಿ ಕೆಲವು ಸ್ಥಾನದಲ್ಲಿ ಆಗೋಗುತ್ತೆ. ಯಾವ ಥರ ಯು ಪಿಯಲ್ಲಿ ಏನೇ ಬೆಳೆ ಉತ್ಪಾದನೆ ಆಗುತ್ತೆ ಅದರಲ್ಲಿ ಆ ತಯಾರಾಗಿರುವಂಥ ಬೆಳೆಗಳನ್ನು, ಕಾಳು ಬೆಳೆನ ಅವ್ರು ಬೇರೆ ಕಡೆ ಕೊಡೋದೇ ಇಲ್ಲ. चीनी बाहर नहीं जाने देंगे, गेहूं बाहर नहीं जाने ಸಕ್ಕರೆ ಹೊರಗೆ ಹೋಗಕ್ಕೆ ಬಿಡಲ್ಲ, ಗೋಧಿ ಹೊರಗಡೆ ಹೋಗಕ್ಕೆ ಬಿಡಲ್ಲ, देंगे, ये चीज बाहर नहीं जाने देंगे. ಇದನ್ನು ಕೊಡಲ್ಲ ಅದನ್ನು ಕೊಡಲ್ಲ ಅಂದರೆ ತಮ್ಮ ಏರಿಯಾದಿಂದ ಹೊರಗಡೆ ಹೋಗ್ಲಿಕ್ಕೆ ಬಿಡಲ್ಲ. फिर अलग अलग स्टेट्स में अलग अलग राज्य है ना, ಮತ್ತು ಅಲಗ್ ಅಲಗ್ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ರಾಜ್ಯಗಳು ಸಹ ಇದೆ ಅಲ್ವಾ. वो फिर लड़ेंगे कि नहीं लड़ेंगे. ಮತ್ತು ಅವರೆಲ್ಲ ಜಗಳ ಆಡ್ತಾರೋ ಇಲ್ವೋ. भूखमरी फैलेगी. ಅದರಿಂದ ಮತ್ತೆ ಹಸುವಿಂದ ಜನಗಳು ಸಾಯ್ತಾರೆ. कोई राज्य है उसमें खेती कम होती है. ಯಾವುದೇ ರಾಜ್ಯಗಳಿದೆ, ಕೆಲವು ರಾಜ್ಯ ಆಗಿ ರೀತಿನೂ ಇದೆ, ಅದರಲ್ಲಿ ಈ ಹೊಲ ಗದ್ದೆಗಳು ಜಾಸ್ತಿ ಇರೋದಿಲ್ಲ ಅಲ್ಲಿ. और उन्होंने कारखाने कल कारखाने ज्यादा बना लिए. ಆದರೆ ಅವ್ರ ಕಾರ್ಖಾನೆಗಳೆಲ್ಲ ಜಾಸ್ತಿ ತಯಾರು ಮಾಡ್ಕೊಂಡ್ಬಿಡ್ತಾರೆ, ಆದರೆ ರೈತರಲ್ಲಿ ಜಾಸ್ತಿ ಇರಲ್ಲ. पैसा खूब आ रहा है ದುಡ್ಡಂತೂ ತುಂಬ ಬರ್ತಾ ಇದೆ, लेकिन अनाज है ही नहीं. और उन्होंने अनाज देना बंद कर दिया. ಆದರೆ ಅಲ್ಲಿ ಬೆಳೆನೇ ಇಲ್ಲ, ಮತ್ತು ಅವ್ರಿಗೆ ನಾವು ಬೆಳೆ ಕೊಡೋದನ್ನು ನಿಲ್ಲಿಸ್ಬಿಡ್ತೀವಿ. पड़ोस के राज्यों ने ಪಕ್ಕದಲ್ಲಿರುವಂಥ ರಾಜ್ಯದಲ್ಲಿರೋರು. तो भूखमरी फैलेगी कि नहीं. ಮತ್ತು ಅದರಲ್ಲಿ ಹಸುವಿಂದ ಜನಗಳು ಸಾಯ್ತಾರೋ ಇಲ್ವೋ. तो क्या करेंगे. ಮತ್ತೆ ಏನು ಮಾಡಬೇಕಾಗುತ್ತೆ. भूखमरी फैलेगी तो क्या करेंगे. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಒಂದು ವೇಳೆ ಹಸುವಲ್ಲಿ ಸತ್ತೋಗ್ಬಿಟ್ರೆ ಏನು ಮಾಡ್ತೀರಾ. मारामारी करेंगे ना. ಒಡೆದಾಟ ಮಾಡ್ತೀರಾ ಅಲ್ವಾ. देखो एक दो को देंगे ही नहीं. ಮತ್ತೆ ನೋಡಿ, ಒಬ್ರು ಇನ್ನೊಬ್ರಿಗೆ ಕೊಡೋದೇ ಇಲ್ಲ. अभी भी देखो, ಮತ್ತೆ ಇವಾಗೂ ಸಹ ನೋಡಿ, तेल एक दूसरे को देना बंद कर देते हैं. ಎಣ್ಣೆ ಒಬ್ರು ಇನ್ನೊಬ್ರಿಗೆ ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ. देशों में भी ऐसे ही होता है. प्रजातंत्र राज्य देश देश में देशांतर में चलता है. ದೇಶದಲ್ಲೂ ಇದೇ ಥರ ನಡೆಯುತ್ತೆ. ಎಲ್ಲೆಲ್ಲಿ ಪ್ರಜಾತಂತ್ರ ಶಾಸನ ನಡೀತಾ ಇದೆ ಆ ದೇಶಗಳಲ್ಲೆಲ್ಲ ಇದೇ ಥರನೇ ಆಗ್ತಾ ಇದೆ. एक देश दूसरे देश को तेल ही देना बंद कर देता है. ಒಂದು ದೇಶ ಇನ್ನೊಂದು ದೇಶಕ್ಕೆ ಎಣ್ಣೆನೇ ಕೊಡೋದಿಲ್ಲ, ನಿಲ್ಲಿಸ್ಬಿಡುತ್ತೆ. यहाँ भी देखो चावल ही बाहर भेजना बंद कर देते. ಇಲ್ಲೂ ಸಹ ನೋಡಿ, ಅಕ್ಕಿನೂ ಸಹ ಹೊರಗಡೆ ಕೊಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ऐसे होता है कि नहीं. ಈ ಥರ ಆಗುತ್ತೋ ಇಲ್ವೋ. कोई कहते हैं अच्छा भाई इतना चावल हम तुमको देते हैं.
ಕೆಲವ್ರು ಹೇಳ್ತಾರೆ ಅಚ್ಚ ಇಷ್ಟ ಅಕ್ಕಿ ನಾವು ನಿಮಗೆ ಕೊಡ್ತೀವಿ, तुम भूख मरते हो ना, ನೀವು ಹಸುವಲ್ಲಿ ಸಾಯ್ತಿದ್ದೀರಲ್ವಾ, तो इतनी फलानी चीज हम तुमको देते हैं, जो हमारे यहाँ ज्यादा होता है वो तुमको देते हैं। ಅಂದರೆ ಈ ವಸ್ತುನ ನಾವು ನಿಮ್ಗೆ ಇಷ್ಟೊಂದು ಕೊಡ್ತೀವಿ, ಅಂದರೆ ನಮ್ಮ ಹತ್ರ ಏನು ಜಾಸ್ತಿ ಉತ್ಪಾದನೆ ಆಗುತ್ತೆ ಅದನ್ನು ನಾವು ನಿಮ್ಗೆ ಕೊಡ್ತೀವಿ. क्योंकि कोई चीज कहाँ ज्यादा होती है और कोई चीज कहाँ बहुत कम होती है। ಏಕೆಂದರೆ ಕೆಲವು ವಸ್ತು ಕೆಲವು ಕಡೆ ತುಂಬ ಜಾಸ್ತಿ ಇರುತ್ತೆ, ಕೆಲವು ವಸ್ತು ಕೆಲವು ಕಡೆ ಕಡಿಮೆ ಇರುತ್ತೆ. तो फिर उसके ऊपर भी तो लड़ाई लड़ेंगे ना, ಮತ್ತು ಅದ್ರ ಮೇಲೇನೂ ಸಹ ಜಗಳಾಡ್ತಾರೆ ಅಲ್ವಾ. झगड़ेंगे। तो समय आगे चल करके तो और बहुत नाजुक होता जाएगा। ಮತ್ತು ಸಮಯ ಮುಂದೆ ಬರುವಂಥ ಸಮಯದಲ್ಲಂತೂ ಇನ್ನೂ ತುಂಬ ಜಾಸ್ತಿ ನಾಜೂಕ್ ಆಗ್ತಾ ಹೋಗುತ್ತೆ ಟೈಮ್. यहाँ का समय, ಇಲ್ಲಿಯ ಸಮಯ, इस अंतिम जन्म का समय बहुत नाजुक होता जाएगा। ಈ ಅಂತಿಮ ಜನ್ಮದ ಸಮಯ ತುಂಬ ನಾಜೂಕ್ ಆಗ್ತಾ ಹೋಗುತ್ತೆ. कितना नाजुक? ಎಷ್ಟು ನಾಜೂಕ್ ಆಗುತ್ತೆ? जितना कल पहले हुआ था। ಎಷ್ಟು ಹಿಂದಿನ ಕಲ್ಪದಲ್ಲಾಗಿತ್ತು ಅಷ್ಟು. ये बात भी अभी तुम समझते हो ಈ ಮಾತನ್ನು ಸಹ ಇವಾಗ ನೀವು ತಿಳ್ಕೊತೀರಾ. कि कल पहले भी ऐसे हुआ था ಹಿಂದಿನ ಕಲ್ಪದಲ್ಲೂ ಸಹ ಇದೇ ರೀತಿ ಆಗಿತ್ತು. और आगे आगे जो कल्प आएंगे उनमें भी ऐसे ही होता जाएगा। ಮತ್ತು ಮುಂದೆ ಮುಂದೆ ಕಲ್ಪದಲ್ಲಿ ಯಾವ ರೀತಿ ನಡೆಯುತ್ತೋ ಅವಾಗೂ ಅದೇ ರೀತಿ ಆಗುತ್ತೆ. तो अभी तुम साक्षी होके देखते हो ಮತ್ತು ಇವಾಗ ನೀವು ಸಾಕ್ಷಿ ಆಗ್ಬಿಟ್ಟು ನೋಡ್ತೀರಾ कि यहाँ इस दुनिया में क्या होता है ಅಂದರೆ ಇಲ್ಲಿ ಪ್ರಪಂಚದಲ್ಲಿ ಏನಾಗುತ್ತೆ, और तुम बच्चे क्या करते हो। ಮತ್ತು ನೀವು ಮಕ್ಕಳೇನು ಮಾಡ್ತೀರಾ. तुम बच्चे कैसे गुप्त वेश में दिल व जान सिख व प्रेम से ಯಾವ ರೀತಿ ನೀವು ಮಕ್ಕಳು ಹೃದಯದಿಂದ ಸತ್ಯದಿಂದ ಪ್ರೀತಿಯಿಂದ अपना जो राज्य अभी स्थापन कर रहे हो, ನಿಮ್ಮ ರಾಜ್ಯವನ್ನೇನು ನೀವು ಇವಾಗ ಸ್ಥಾಪನೆ ಮಾಡ್ತಾ ಇದ್ದೀರಾ शूटिंग पीरियड में, ಶೂಟಿಂಗ್ ಪೀರಿಯಡ್ನಲ್ಲಿ, ऐसा ही तुम्हारा राज्य पुरुषार्थ के अनुसार बुरा ड्रामा में बन जाएगा। ಅದೇ ಥರ ಪುರುಷಾರ್ಥದ ಅನುಸಾರವಾಗಿ ನಿಮ್ಮ ರಾಜ್ಯ ಏನಿದೆ ಅದು ಬ್ರಾಡ್ ಡ್ರಾಮಾದಲ್ಲೂ ಆಗೋಗುತ್ತೆ. जो राज्य तुमने अभी घुमा दिया है, ಯಾವ ರಾಜ್ಯವನ್ನು ಇವಾಗ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ, क्या राजा ही खत्म हो गई ना दुनिया में। ಪ್ರಪಂಚದಲ್ಲಿ ಇವಾಗ ರಾಜ್ಯ ನಷ್ಟ ಆಗ್ಬಿಟ್ಟಿದೆ ಅಲ್ವಾ. राज्य घुमाया और यहाँ क्या हुआ, ರಾಜ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದೀರಾ, ಮತ್ತೆ ಇಲ್ಲೇನಾಯಿತು, राजाओं की राजाई गई और यहाँ बाप आ गया। ಮತ್ತೆ ಇಲ್ಲಿ ರಾಜರ ರಾಜ್ಯ ಹೊರಟೋಗ್ಬಿಡ್ತು, ಮತ್ತೆ ತಂದೆ ಬಂದ್ಬಿಟ್ರು. क्या तो तुम बच्चों के लिए बाप आता है, ಮತ್ತೆ ನೀವು ಮಕ್ಕಳಿಗೋಸ್ಕರ ತಂದೆ ಬರ್ತಾರೆ, क्योंकि तुम्हारी राजाई खत्म हो गई, ಯಾಕೆಂದರೆ ನಿಮ್ಮ ರಾಜ್ಯ ನಷ್ಟ ಆಗ್ಬಿಟ್ರೆ तुम प्रजा वर्ग में आ गए। ನೀವು ಪ್ರಜಾವರ್ಗದಲ್ಲಿ ಬಂದ್ಬಿಡ್ತೀರಾ. किसके बच्चे हो, ಯಾರ ಮಕ್ಕಳಾಗಿದ್ದೀರಾ. गाते हैं ना, राम राजा राम प्रजा राम साहूकार है। ಆ ಹಾಡನ್ನು ಹಾಡ್ತಾರೆ ಅಲ್ವಾ, ರಾಮ ರಾಜ ಆಗಿದ್ದ, ರಾಮ್ ರಾಜ ರಾಮ್ ಪ್ರಜಾ ರಾಮ್ ಸಾಹುಕಾರ ಅಂತ. तो साहूकार प्रजा में होता है या है प्रजा में होता है। ಮತ್ತೆ ಸಾಹುಕಾರರು ಪ್ರಜೆಯಲ್ಲಿ ಇರ್ತಾರ ಅಥವಾ ಎಲ್ಲಿರ್ತಾರೆ, ಪ್ರಜೆಯಲ್ಲೇ ಇರ್ತಾರೆ. वो तो रही त्रेता की बात, ಅದಂತೂ ಮಾತಾಯ್ತು ತ್ರೇತಾಯುಗದ್ದು, राम की। ತ್ರೇತಾಯುಗದ ರಾಮದ ಮಾತಾಯ್ತು. अब क्या हर जन्म में राम वाली आत्मा ಮತ್ತೆ ಇವಾಗೇನು ಪ್ರತಿಯೊಂದು ಜನ್ಮದಲ್ಲಿ ರಾಮನ ಆತ್ಮ साहूकारी बनती रहेगी क्या, ಸಾಹುಕಾರನೇ ಆಗ್ತಾ ಇರ್ತಾರ, है नहीं। ಇಲ್ಲ. उस आत्मा के लिए तो बोला है ಆ ಆತ್ಮನಿಗೋಸ್ಕರ ಅಂತೂ ಹೇಳಿದ್ದಾರೆ. कि ऐसी तो इस दुनिया में कोई बात नहीं जो तेरे पे लागू ना होती हो। ಈ ಥರ ಅಂತೂ ಈ ಪ್ರಪಂಚದಲ್ಲಿ ಯಾವುದೇ ಮಾತು ಇಲ್ಲ, ಯಾವ ಮಾತು ನಿಮ್ಮ ಮೇಲೆ ಹೋಲಿಕೆ ಆಗಲ್ಲ ಅನ್ನೋ ಥರ. माना राम वाली आत्मा प्रजा वर्ग में ಅಂದರೆ ರಾಮನ ಆತ್ಮ ಯಾರಿದ್ದಾರೆ ಅವರು ಪ್ರಜಾವರ್ಗದಲ್ಲಿ गरीब भी बनेगी या नहीं बनेगी, ಅವರು ಬಡವರು ಸಹ ಆಗ್ತಾರೋ ಇಲ್ವೋ, है
वो तो बीज है ना सारी सृष्टि का, ಅವರಂತೂ ಇಡೀ ಸೃಷ್ಟಿಯ ಬೀಜ ಆಗಿದ್ದಾರೆ ಅಲ್ವಾ, वो भी बन जाती है। ಅವರು ಸಹ ಆಗೋಗ್ತಾರೆ. तब तब क्या होता है? ಆವಾಗ ಮತ್ತೆ ಏನಾಗುತ್ತೆ? तब उस आत्मा को अपने स्वरूप की पहचान मिलती है। ಆವಾಗ ಆತ್ಮನಿಗೆ ತಮ್ಮ ಸ್ವರೂಪದ ಗುರುತು ಗೊತ್ತಾಗುತ್ತೆ. क्या क्या पहचान मिलती है? ಅವ್ರಿಗೇನು ಪರಿಚಯ ಗೊತ್ತಾಗುತ್ತೆ? कि हम कल पूर्व में क्या थे और ಅಂದರೆ ನಾವು ಕಲ್ಪದ ಹಿಂದೆ ಯಾವ ಥರ ಇದ್ವಿ, अब क्या बन गए ಮತ್ತು ಇವಾಗ ನಾವು ಯಾವ ಥರ ಆಗೋಗ್ಬಿಟ್ಟಿದ್ದೀವಿ. है। हमने इतना ऊंचा राज्य गंवाया, ನಾವು ಇಷ್ಟು ಉನ್ನತವಾಗಿರುವಂಥ ರಾಜ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. जब पूरा गंवाई देते हो पूरे गरीब बन जाते हो, ಯಾವಾಗ ನೀವು ಪೂರ್ತಿ ಕಳ್ಕೊಂಡ್ಬಿಡ್ತೀರಾ, ಪೂರ್ತಿ ಬಡವರಾಗ್ಬಿಡ್ತೀರಾ, फिर तुमको ये पहचान मिल जाती है। ಆವಾಗ ಮತ್ತೆ ನಿಮಗೆ ಪರಿಚಯ ಸಿಗ್ಬಿಡುತ್ತೆ. क्या क्या पहचान मिली? ಏನಂತ ಹೇಳಿದ್ರು, ಏನು ಪರಿಚಯ ಸಿಗುತ್ತೆ? क्या पहचान मिलती है? ಕೇಳ್ತಾ ಇದ್ದಾರೆ ಬಾಬಾ, ಏನು ಪರಿಚಯ ಸಿಗುತ್ತೆ? आखिरी में ಕೊನೆಯಲ್ಲಿ ಏನು ಪರಿಚಯ ಸಿಗುತ್ತೆ? यही पहचान मिलती है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇದೇ ಪರಿಚಯ ಸಿಗುತ್ತೆ ಕೊನೆಯಲ್ಲಿ. अब देखो अंतिम जन्म में हम प्रजा वर्ग में भी कितने गरीब बन गए। ಇವಾಗ ನೋಡಿ, ನಾವು ಅಂತಿಮ ಜನ್ಮದಲ್ಲಿ ಪ್ರಜಾವರ್ಗದಲ್ಲೂ ಸಹ ಎಷ್ಟು ನಾವು ಬಡವರಾಗಿ ಹೋಗ್ಬಿಟ್ಟಿದ್ದೀವಿ. और हम पहले क्या थे? ಮತ್ತೆ ನಾವು ಮೊದಲು ಏನಾಗಿದ್ವಿ? सारे विश्व के मालिक थे। ನಾವು ಮೊದಲು ಇಡೀ ವಿಶ್ವದ ಮಾಲೀಕರಾಗಿದ್ವಿ. ओम शांति।